ಹಂಗೆ ಬರ್ಕಣವ ಮತ್ತು ಹೋಗವ ಹೇಳವ ಬರವ ಹಿಂಗೆ ಮಾಡ್ಕೊಂತ ಹಿಂದ ಜನನ ಕರ್ಯಾಕೆ ಬರಕಂತ್ರಿ ಅವನು. ಇವಾಗ ಟಿವಿಲಾಗೆ ಬಂದಿದೆ ಟಿವಿನೇ ನೋಡ್ಬೇಕಂತ ಇಲ್ರಿ, ನಾವು ಯಾವಾಗಲೂ ಮೊಬೈಲಲ್ಲಿ ನೋಡ್ತಾ ಇರ್ತೀವಿ. ಇದ್ರಿಗೆ ಬಂದಾಗ ಮಾತಾಡ್ಸ್ತಾ ಇರ್ತಾನೆ ಎಲ್ಲ ಚೆನ್ನಾಗದಾರ, ಆಡ್ತಾರೆ. ಬೆಳಿಲಿ ಅವ್ರು ಇನ್ನೂ ಬೆಳಿಲಿ ಅನ್ನೋದೇ ನಮ್ಮ ಆಸೆ. ಬಾ ನೀವು ಬರ್ದೇನೆ ಬಾ ಅನ್ಕೊಂತ ಕರ್ಕೊಂಡು ಹೊಂಟ್ಬಿಟ್ರು. ಹಂಗಾಗಿ ನಾನು ಎಷ್ಟು ಹೇಳಿದ್ರು ಬಿಡೋದಲ್ಲ. ಒಂದ್ಸಲ ಚಿಪ್ಪು ಮುರಿದೆ, ಸಿಮ್ಮು ಮುರಿದೆ, ಮೊಬೈಲ ತೆಗೆದು ಹೋಗಿದ್ವಿ ಇವ್ರ ಕಾಟಕ್ಕೆ. ಮತ್ತು ಬಿಡುದಿಲ್ರಿ ಅವ ಬಿಡಲಾರ್ಕ ನೀವು ಇಷ್ಟ ಐತಿ ಇವ್ನು ಹಣೆ ಬರ್ದಾಗ ಇದ ಕಾಣ್ತೈತಿ ನಿಮ್ಮಂಥವ್ರು ಅಂದ್ರಿ ಸರ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತು ಮೂಲತಃ ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ. ಯಾಕೆ ಅನ್ನೋದಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಜಿ ಕನ್ನಡ ಅನ್ನೋ ರಿಯಾಲಿಟಿ ಶೋ, ಅದು ಕೂಡ ಸರಿಗಮಪ ಆ ವೇದಿಕೆಯನ್ನು ಹತ್ತಿ, ಅದು ಕೂಡ ಒಬ್ಬ ಕುರಿ ಕಾಯೋ ಹುಡುಗ ಈ ಮಟ್ಟಕ್ಕೆ ಬೆಳೀತಾನೆ ಅಂದರೆ ನೀವೆಲ್ಲರೂ ಕೂಡ ಅಚ್ಚರಿ ಪಡಬೇಕು. ಕತ್ರಿಕೊಪ್ಪ, ಹಾನಗಲ್ ತಾಲೂಕು ಕತ್ರಿಕೊಪ್ಪ ಗ್ರಾಮ. ಈ ಒಂದು ಸರ್ಕಲ್ನಲ್ಲಿ ನಿಂತಿದ್ದೀನಿ. ನಿಮಗೆ ಗೊತ್ತಿರೋದು ಬ್ಯಾನರ್ ಕೂಡ ಕಾಣ್ತಾ ಇದೆ. ಇದೇ ಗ್ರಾಮದ ಬಾಳು ಬೆಳಗುಂದಿ ಅವ್ರನ್ನ ವಿಶ್ ಮಾಡಿ ಗೆದ್ದು ಬರಲಿ, ಅವರು ಒಂದು ಹಾಡಿನ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಸಂಗೀತದ ಸುಧೆಯನ್ನು ಹರಿಸಲಿ ಅಂತ ಇದೇ ಗ್ರಾಮದವ್ರು ಹಾರೈಸಿದ್ದಾರೆ. ಇವತ್ತು ಅವ್ರ ಮನೆಯಲ್ಲಿದೆ, ಅವ್ರ ಮನೆ ಹೇಗಿದೆ, ಅವ್ರ ತಂದೆ ತಾಯಿ ಏನು ಹೇಳ್ತಾರೆ, ಜಮೀನು ಜೊತೆ ಕುರಿಗಳು ಎಷ್ಟಿದೆ, ಅವ್ರ ಆದಾಯ ಎಷ್ಟು, ಜೊತೆಗೆ ಈ ಸ್ಫೂರ್ತಿ ಪಡೆದಿದ್ದೇಗೆ ಅವ್ರ ಪ್ರೀತಿ ಪ್ರೇಮ, ಅವ್ರ ಲೈಫು ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡೋ ಕೆಲಸವನ್ನು ನಾನು ಮಾಡ್ತೀನಿ. ನನ್ನ ಪೇಜ್ನ ಕಂಪ್ಲೀಟಾಗಿ ಈ ವಿಡಿಯೋ ನೋಡೋದ್ರ ಮುಖಾಂತರ ಫಾಲೋ ಮಾಡಿ ಅಂತ ಹೇಳ್ತಾ ಒಂದಿಷ್ಟು ವಿಶೇಷ ಸುದ್ದಿಗಳೊಂದಿಗೆ ಅವರ ಮನೆ ಕಡೆ ಹೊರಡೋಣ. ಅವ್ರ ಮನೇಲಿದ್ದೀವಿ, ನೀವೆಲ್ಲರೂ ಕೂಡ ನೋಡಿರ್ತೀರ, ಗಮನಿಸಿರ್ತೀರ. ಈಗಾಗಲೇ ಸರಿಗಮಪದಲ್ಲಿ ಅವರ ಹಾಡುಗಳನ್ನು ಕೇಳಿ ಎಲ್ಲರೂ ಕೂಡ ಆನಂದಿಸ್ತಾ ಇರ್ತೀರ. ಅವರ ಸ್ವಂತ ಮನೆಗೆ ಬಂದಿದ್ದೀನಿ, ಅವ್ರ ಹುಟ್ಟೂರಿನ ಮನೆಗೆ ಬಂದಿದ್ದೀನಿ. ಅವರ ಅಪ್ಪ ಅಮ್ಮನ ಮಾತಾಡಿಸೋ ಪ್ರಯತ್ನ ಮಾಡೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ಒಂದು ಅಭಿರುಚಿ, ನೀವೆಲ್ಲರೂ ಕೂಡ ಭಾಳಷ್ಟು ಇಷ್ಟಪಡ್ತಾ ಇರ್ತೀರ. ಅವ್ರು ಬೆಳೆದು ಬಂದ ಬಗೆ, ಜೊತೆಗೆ ಈ ಜಾನಪದ ಲೋಕ ಮತ್ತು ಈ ಸಂಗೀತ ಲೋಕಕ್ಕೆ ಅವರು ವಾಲಿದ್ ಹೇಗೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾತುಕತೆಯನ್ನು ಕೂಡ ಮಾತಾಡೋಣ. ಜೊತೆಗೆ ಬನ್ನಿ ವೀಕ್ಷಕರೇ, ಇವತ್ತು ಅವ್ರ ಮನೆಯ ಮುಂಭಾಗದಲ್ಲಿದ್ದೀನಿ. ಅವ್ರ ತಂದೆಯವರು ಇವತ್ತು ನಿಂತಿದ್ದಾರೆ. ಅವರ ಕೊಟ್ಟಿಗೆ, ದನ, ಕರುಗಳು, ಜೊತೆಗೆ ಮುಂಭಾಗದಲ್ಲಿರ್ತಕ್ಕಂಥ ಹೊಲ ಗದ್ದೆಗಳು, ಇವೆಲ್ಲವನ್ನು ನೋಡಿದಾಗ ನಮಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ. ಸಹಜವಾಗಿ ನಿಮಗೂ ಕೂಡ ಆನಂದವೂ ಕೂಡ ಆಗುತ್ತೆ. ಯಾಕೆಂದರೆ ಈ ಥರದ ಒಂದು ಹಳ್ಳಿಯ ವಾತಾವರಣ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಭಾಳಷ್ಟು ಮನಸ್ಸಿಗೆ ತಂಪನ್ನು ನೀಡುತ್ತೆ. ಯಜಮಾನ್ರೆ ನಮಸ್ತೆ. ಭಾಳಷ್ಟು ಖುಷಿ ಆಗುತ್ತೆ. ಆರಂಭದಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತಲೇ ಭಾಳಷ್ಟು ಅಲ್ಲಿಂದ ಇಲ್ಲಿವರೆಗೂ ಬಂದೀನಿ. ಯಾಕೆಂದರೆ ಈಗಾಗಲೇ ಬಾಳು ಬೆಳಗುಂದಿಯವರಿಗೆ ಅನೇಕ ಅಪಾರ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಅವ್ರ ಮನೆಗೆ ಹೋಗಿ ಬರೋಣ, ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ತುಂಬ ಇಷ್ಟಪಟ್ಟು ಇಲ್ಲಿಗೆ ಬಂದಿರೋದು, ಅಲ್ಲಿಂದ ಇಲ್ಲಿಗೆ. ಚಲೋ ಆತ್ರಿ, ಒಳ್ಳೇದಾತ್ರಿ. ನಿಮಗೆ ಎಷ್ಟು ಖುಷಿ ಆಗುತ್ತೆ, ಯಾಕೆಂದರೆ ಒಬ್ಬ ಮಗ ಈಗ ನೋಡ್ರಿ ಇಷ್ಟೆಲ್ಲ ಅಭಿಮಾನಿಗಳನ್ನು ಸಂಪಾದಿಸಿರೋದು, ಅದು ಯಾರಿಗಾಗಲೂ ಖುಷಿ ಆಗುತ್ತೆ. ನಾವು ಹಿಂದೆ ಸಂಬಳ ಮಾಡಿ ಕುರಿ ಕಾಯ್ಕೊಂತ ಬಂದೀವ್ರಿ. ಆ ಮಗನೂ ಕರ್ಕೊಂಡು ಜೊತೆಗೆ ಕುರಿ ಕಾಯ್ಕೊಂತ ಬಂದೀವ್ರಿ. ಮುಂದೆ ಬರ್ತಾ ಅವನು ಏನೋ ಒಟ್ಟು ಹಾಡು ಬರೆಯೋದು ಇದು ಮಾಡೋದು ಹಂಗೆ ಒಂಥರ ನಡೆಸ್ಬಿಟ್ರಿ. ಅವ್ನು ಹಂಗೆ ಹೋಗೋದು, ಹಾಡು ಹೇಳಿ ಬರೋದು, ಮತ್ತು ಅಲ್ಲಿಂದ ಕುರಿ ಕಾಯೋದು ನಮ್ಮ ಜೊತೆಗೆ ಮಾಡ್ಕೊಂತ ಬಂದ್ರಿ. ಅವನೇನು ದೊಡ್ಡ ಶಾಲೆ ಕಲ್ತಿಲ್ರಿ ಸರ, ಭಾಳ 3ನೇದು ಶಾಲೆ ಕಲ್ತಾನ್ರಿ ಅವನು. ಮತ್ತು ಜೊತೆಗೆ ಕುರಿ ಕರ್ಕೊಂತ ಕಾಯ್ಕೊಂತ ಮಾಡ್ಕೊಂತ ಹಂಗೆ ಇದ್ವಿ. ಮತ್ತು ಹಂಗೆ ಯಾವಾಗ ವಯಸ್ಸು ಬಂದಂಗೆ ಅವನು ಹಾಡು ಹೇಳ್ಕೊಂತ ಹಂಗೆ ಶೂಟಿಂಗ್ ತಕ್ಕಂತ ಅಲ್ಲಿಂದ ಎಲ್ಲರ ಫಂಕ್ಷನ್ ಇದ್ದಲ್ಲಿ ಕರಿತಿದ್ರಿ, ಅಲ್ಲಿ ಹೋಗೋದು ಹಂಗೆ ಮಾಡ್ಕೊಂತ ರಿಗಿ ಈಗ 2 ವರ್ಷದಾಗ ಒಂದಿಟ್ಟು ಹಂಗೆ ಮುಂದೆ ಬೆಳೆದ ನೋಡ್ರಿ ಸರ. ಓದಿರೋದು ಬರೀ 3ನೇ ಕ್ಲಾಸ್ ರೀ ಅವ್ರು ಓದಿದ್ದು. ಅದ್ರ ಮುಂದೆ ಓದೇ ಇಲ್ಲ. ಯಾಕೆ ನೀವು ಓದಿಸ್ಲಿಲ್ವೋ ಅಥವಾ ಅವರಿಗೆ? ನಮ್ಮದು ತಪ್ಪು ರೀ ಸರ. ಆಗಿನ ಟೈಮ್ ನಮ್ಮದು ಭಾಳ ವಜ್ಜಿತ್ರಿ. ಆ ಪರಿಸ್ಥಿತಿ ಇರೋದಕ್ಕೆ ಕಲ್ಸಾಕ ಇಲ್ಲಿ ಅಜ್ಜ ಮೀನು ನೆಟ್ಟು ಕಲ್ಸವ್ರ ಅಜ್ಜ ಅಜ್ಜಿ ಇಲ್ಲ. ಸುಮ್ಮನೆ ಅವಕ್ಕೆ ಇದು ಮಾಡಬಾರ್ದಂದು ಕರ್ಕೊಂಡು ನಾನು ಹೆಂಡತಿ ಬಂದ್ಬಿಡ್ತು. ಕುರಿಗೆ ಬಂತು, ಹಂಗೆ ಕುರಿಯಾಗ ಉಳ್ಕೊಂಡ್ಬಿಟ್ಟಿವ್ರಿ. ಅವ ಅಲ್ಲೇ ಕಲ್ತದ್ದು ಅಷ್ಟೇ, ಇದ್ರ ಮ್ಯಾಗ ಜೀವನ ಮಾಡ್ಕೊಂತ ಬಂದೀವಿ ನೋಡ್ರಿ. ನಮ್ಮ ಮಠ ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ಅವರು ನಿಮಗೆ? ಒಟ್ಟಿನಲ್ಲಿ 3 ಜನ ರೀ. 3 ಜನ ಮಕ್ಕಳು. 3 ಜನ. ಇಬ್ಬರು ಏನು ಮಾಡ್ತಾರೆ? ಇನ್ನಿಬ್ರು ರೀ, ಒಬ್ಬ ಇಲ್ಲಿ ಕಮತ ಮಾಡ್ತಾನೆ ರೀ, ಇನ್ನೊಬ್ಬ ಕುರಿ ಜೊತೆಗೆ ಅದಾನ ರೀ. ಕುರಿಯಾಗ ಅವ್ರ ಗಂಡ ಹೆಂಡತಿ ಅಲ್ಲೇ ಅದಾರ, ಇವ್ರ ಗಂಡ ಹೆಂಡತಿ ಇಲ್ಲೇ ಅದಾರ. ಅವ್ರ ಗಂಡ ಹೆಂಡತಿ ಎರಗಟ್ಟಾಗಿರ್ತಾರೆ, ಬಾಳು ನಿಂತಿ. ನಾವು ಮತ್ತೀಗ ಅತ್ಲಾಗು ಕುರಿಗೆ ಒಂದು 2 ದಿವಸ ಹೋಗೋದು, ಅಲ್ಲಿ ಎರಗಟ್ಟಿಗೆ ಒಂದು 2 ದಿವಸ ಹೋಗೋದು, ಇಲ್ಲಿ ಮನ್ಯಾಗ ಇರೋದು, ಹಿಂಗೆ ಮಾಡ್ಕೊಂತ ಅದ ನೋಡ್ರಿ. ಒಟ್ಟು ಎಷ್ಟು ಕುರಿ ಅದಾವ ನಿಮ್ಮ? ಕುರಿ ಒಂದು 300 ಕುರಿ ಹಾಕವ್ರಿ. 300 ಕುರಿ? 300 ಕುರಿ ಅದ. 300 ಕುರಿ ಅಂದ್ರೆ ಈಗ ನಾವು ನಮ್ಮ ಹಳ್ಳಿ ಸೈಡ್ ಹೆಂಗ್ ಮಾಡ್ತಾರಂದ್ರೆ ಈ 300 ಕುರಿನೂ ಒಟ್ಟ ಹೊಡ್ಕೊಂಡು ಬರ್ತಾರೆ. ಈಗ ಹಳ್ಳಿ ಮೇಲೆಲ್ಲ ಹೊಡ್ಕೊಂಡ್ ಬರ್ತಾರೆ, ಅಲ್ಲಿ ಮೇಸ್ಕೊಂಡು. ನೀವು ಹಂಗೆ ಹಳ್ಳಿ ಮ್ಯಾಗ ಹೋಗೋದ್ರಿ ನಾವು. ಈಗ ಅಲ್ಲಿ ಹರಿಹರಂತ್ರ ಅದಾವ್ರಿ, ಮೇಲೆಬನ್ನೂರ ಅಂತ. ಅಲ್ಲಿ ಜಿಗಳಿ ಅಂತ ಊರ ಹೆಸರು ಅದು. ಎಲ್ವಟ್ಟಿ ಜಿಗಳಿ ಅಲ್ಲಿ ಅದಾವ ತೋಟದಾಗ. ಮತ್ತು ಹಿಂಗೆ ಮೇಸ್ಕೊಂತ ಮಾಡ್ಕೊಂತ ಅಲ್ಲಿ ಮೇವು ತೀರ್ತಾವ. ಮುಂದೆ ಊರಿಗೆ ಹೋಗೋದ. ಅಲ್ಲಿ ಅನುಕೂಲ ಇದ್ರೆ ನೀರು ಮೇವಿಂದ ಅನುಕೂಲ ಇದ್ರೆ ಅಲ್ಲಿ 1 ದಿವಸ 2 ದಿವಸ ಆಗಲಿ 15 ದಿವಸ ಇರೋದು. ಮತ್ತು ಅಲ್ಲಿ ಮೇವು ತೀರಿದಾಗ ಮತ್ತೆ ಹೋಗೋದು ಮುಂದೆ ಊರಿಗೆ. ಹಿಂಗೆ ಒಟ್ಟು ಹಂಗೆ ಹೊರಕಿ ಒಂಥರ
ಒಟ್ಟು ಜೀವನ ನಮ್ಮದು ಒಟ್ಟು ಹೊರಗಡೆ. ಇಲ್ಲೆಲ್ಲ ನಮ್ಗೆ ಅಷ್ಟೊಂದು ಕುರಿ ತಂದು ಇಲ್ಲಿ ಕಟ್ಟಿ ಮೇಯ್ಸೋದು ಆಗಲ್ರಿ. ಹಂಗಾಗಿ ಮತ್ತು ಅಲ್ಲೆಲ್ಲೇ ಮೇಯ್ಸ್ಕೊಂತ ಹೋಗ್ತಾರೆ. ಈ 300 ಕುರಿಗಳಿಗೆ ಮಾಲೀಕರು ನೀವೇ? ಹಾಂ ಅದಾರ ರೀ. ಮಗನ ಕಳ್ಸೇನ್ರಿ. ಈಗ ನಾವ ಹೌದ್ರಿ. ಅಂದ್ರೂ ಮಕ್ಕಳು ಇರ್ತಾರಲ್ಲ ಅವ್ರ ಜವಾಬ್ದಾರಿ ನೀವು ಮಾಡ್ಕೊಂಡು ಅದನ್ನ ನೀವು ಮಾಡ್ರಿಪ್ಪ, ಈ ಹೊಲ್ದಾಗ ನೀವು ಮಾಡಪ್ಪ, ನೀ ಅತ್ಲಾಗ ಮಾಡಪ್ಪ ಅಂತ ಕೇಳ್ಕೊಂತ ಹೋಗ್ತಾವ ನೋಡ್ರಿ ಅಷ್ಟೇ. ವೀಕ್ಷಕರ, ನಾನು ಇದನ್ನು ಇನ್ನೊಂದು ಹೇಳಲೇಬೇಕು. ಯಾಕೆಂದರೆ ಈಗ ನಾವು ಕೂಡ ಮನೆಗಳಲ್ಲಿ ಕುರಿ ಸಾಕಿ ಗೊತ್ತಿರೋದ್ರಿಂದ ಒಂದೊಂದು ಕುರಿಗೆ ಒಂದು 30,000-40 ಸಾವಿರ 300 ಕುರಿ ಮರಿಗಳು ಒಡೆಯರು ಇವರು. ಆದರೂ ಕೂಡ ಮನೆ ನೋಡ್ರಿ, ಹಳ್ಳಿ ಕಡೆ ಇಷ್ಟೇ ಸಿಂಪಲ್ ಆಗಿರ್ತವೆ. ನೀವು ಉತ್ತರ ಕರ್ನಾಟಕ ಸೈಡ್ ಬಂದರೆ ಇಷ್ಟೇ ಸರಳ ಸುಂದರ ಮನೆ ಅಂತಲೇ ಹೇಳ್ಬೋದು. ಅವ್ರು ಆರ್ಥಿಕವಾಗಿ ಎಷ್ಟೇ ಸದೃಢವಾಗಿದ್ರು ಹಿಂಗೆ ಇರ್ತೀರಿ ನೀವು. ಆಮೇಲೆ ಸರ ಮನೆ ಕಟ್ಬೋದ್ರಿ. ಮನೆ ನಮ್ಗೆ ದುಡ್ದು ಕೊಡೋದಲ್ಲ. ಏನಾರು ಒಂದಿಟ್ಟು ಭೂಮಿ ಆಸ್ತಿ ಸೈಟು ಏನಾರು ಮಾಡಿದ್ರೆ ಮುಂದಿನ ದಾರಿ ಆಕೈತಲ್ಲ. ಜಮೀನು ಹೆಚ್ಚು ಮಾಡೋಣ ಅನ್ನೋದು ಮಾತ್ರ ಐತ್ರಿ ಸರ. ಈಗ ಒಂದು 3-6 ಮಕ್ಕಳು ಅದಾರು. ಜಮೀನು ಹೆಚ್ಚು ಇರಲಿ. ಜಮೀನಿಗೆ ಬೆಲೆ ಕಟ್ಟಕ್ಕಾಗಲ್ಲ ಮುಂದೆ. ಈ ಮನೆ ಏನ್ರಿ ನಮ್ಗೇನು ದೇವ್ರ ಅಂತದೇನು ಇದೇ ಮನೆ ಆದರೂ ಗಟ್ಟಿ ಮನಿನೂ ಐತಿ, ಏನಿಲ್ಲ. ನಾವು ಹಿರಿಯರು ಕಟ್ಸಿದೀವಿ ರೀ. ಏನೋ ಒಂದು ಸಣ್ಣ ಕಟ್ಟಕ್ಕೆ ಹೋಗಿ ಇಂಥ ಕಟ್ಟೇವ್ರಿ ಇಷ್ಟ. ಏನ್ರಿ ಈ ಮನಿ ಏನು ನಮ್ಗೆ ದುಡ್ದು ಕೊಡಲ್ಲಪ್ಪ. ಮುಂದಕ್ಕೆ ಕಟ್ಟಾಕ್ ಬರ್ತೈತಿ. ಈಗೇನ್ರಿ ಒಟ್ಟು ಎಲ್ಲಾರ ಜಮೀನು ಸೈಟು ಇಂಥವು ಏನಾರು ಮಾಡ್ಕೊಳ್ರಿಪ್ಪ ಅಂತ ಮಕ್ಕಳಿಗೆ ಹೇಳ್ತಾನೆ ನೋಡ್ರಿ ಸರ. ಬಟ್ ಜನರು ಮೆರೆಸಿದ್ರೆ, ಅಭಿಮಾನಿಗಳು ಮೆರೆಸಿದ್ರೆ ಅವ್ರು ಎಂಥ ದೊಡ್ಡ ಸ್ಟಾರು ಕೂಡ ಆಗ್ಬೋದು. ಇವರು ಮಗ ಈಗ ಅಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರೋದಕ್ಕೆ ಇಲ್ಲಿವರೆಗೂ ನಮ್ಮನ್ನು ಕರ್ತಂದಿರೋದು. ಭಾಳ ಜನ ಅಂದ್ಕೊಳ್ಬೋದು ಏನು ಅವ್ರೇನು ದೊಡ್ಡ ಮೈಕಲ್ ಜಾಕ್ಸನ್ ಲೆವೆಲ್ಗೆ ಹಾಗೆ ಹೀಗೆ ಅಂತಲ್ಲ. ಬಟ್ ಜನರು ಇಷ್ಟಪಟ್ಬಿಟ್ರೆ ಮುಗೀತು ಅವ್ರಿಗೆ ಹಾರ್ಟಿಗೆ ಟಚ್ ಆಗಿಬಿಟ್ರೆ ಹಂಗೆ ಅದು. ನಿಮಗೆ ಈ ಥರದ ಆರಂಭದಲ್ಲಿ ಈ ಥರ ಹಾಡು ಹೇಳ್ಕೊಂತ ಹೋಗೋದು ಅದೆಲ್ಲ ಇದ್ದಾಗ ನಿಮಗೆ ಸ್ವಲ್ಪ ಕೊಂಚ ಬೇಸರ ಆಗ್ತಿತ್ತಾನೆ ಅಂತ? ಮೊದಲು ಬೇಸರ ಆಕತ್ತಿತ್ರಿ. ಯಾಕಂದ್ರೆ ನಮ್ಗೆ ಯಾವ್ದಕ್ಕೆ ಬೇಕಪ್ಪ, ಕುರಿ ಕಾಯಕ ಆಳಿಲ್ಲ, ಕುರಿ ಕಾಯಕ ಆಳು ಸಿಗಲ್ಲ. ನೀವು ಕಾಯ್ಕಂತ ಹೋಗ್ರಿ, ಅಣ್ಣ ತಮ್ಮರು ಎಲ್ಲಾರ ಜೊತೆಗೆ ಒಂದೇ ಜೊತೆಗೆ ಹೋಗ್ರಿಯಪ್ಪ ಅಂತ ನಾ ಹೇಳ್ತಿದ್ರೆ. ಅಂದ್ರು ಅವ್ನು ಯಾರ್ಯಾರ ಹಾಡು ಹೇಳೋದು ನೋಡಿ ಇವನು ಒಂದಿಟ್ಟಂಗ 1 ಸಲ 2 ಸಲ ಹೋಗೋದು ಬರೋದು ಮಾಡ್ಕಂತ್ರಿ. ಇವನು ವಾರಕ್ಕೊಮ್ಮೆ ಹಂಗೆ ಬರ್ಕಣವ ಮತ್ತು ಹೋಗವ ಹೇಳವ ಬರವ ಹಿಂಗೆ ಮಾಡ್ಕೊಂತ ಹಿಂದ ಜನನ ಕರ್ಯಾಕ ಬರಕಂತ್ರಿ ಅವನು. ಬಾರಪ್ಪ ಹಾಡು ಹೇಳಿ ಬರೋ, ನಂದೊಂದು ಹಾಡು ನಾ ಬರ್ದೇನಿ ಬಾ, ನೀವು ಬರ್ದೇನಿ ಬಾ ಅನ್ಕಂತ ಕರ್ಕೊಂಡು ಹೊಂಟ್ಬಿಟ್ರು. ಹಂಗಾಗಿ ನಾನು ಏಟ್ ಹೇಳಿದ್ರು ಬಿಡೋದಲ್ಲ. ಒಂದ್ಸಲ ಚಿಪ್ಪು ಮುರಿದೆ, ಸಿಮ್ಮು ಮುರಿದೆ, ಮೊಬೈಲ ತೆಗೆದು ಹೋಗಿದ್ವಿ ಇವ್ರ ಕಾಟಕ್ಕೆ. ಮತ್ತು ಬಿಡುದಿಲ್ರಿ ಅವ. ಬಿಡಲಾರ್ಕ ಇನ್ನು ಇಷ್ಟ ಐತಿ, ಇವ್ನು ಹಣೆ ಬರ್ದಾಗ ಇದ ಕಾಣ್ತೈತಿ ನಿಮ್ಮಂಥವ್ರು ಅಂದ್ರಿ ಸರ. ಬೇಡಪ್ಪ ಅಷ್ಟೆಲ್ಲ ಮಾಡಬೇಡ್ರಿ, ಅವ್ನು ಏನೈತೆ ಮುಂದೆ ಅದ್ರಾಗ ಹರ್ಯಾವ ಇದ್ದಿದ್ರ ನೋಡೋಣ ಬಿಟ್ಟು ಬಿಡ್ರಿ ಅಂತ ಒಬ್ರು ಹೇಳಿದ್ರಿ. ಹಿಂಗ ನನಗೆ ಹೋಗ್ಲಿ ಬಿಡು ಅತ್ಲ ಇಷ್ಟೆಲ್ಲ ಜನ ಹೇಳ್ತಾರ ಅಂದ್ಮ್ಯಾಗ ನೋಡೋಣ ಅವಂದು ಏನೈತೆ ಮುಂದೆ ಅಂದ ಅಲ್ಲಿಗೆ ಹಂಗೆ ಕೈ ಬಿಟ್ಟು ನೋಡ್ರಿ. ಹಿಂಗೆ ಬರ್ತಾ ನಿಮ್ಮ ಮನೆ ಒಳಗೆ ವೀಕ್ಷಕರೇ, ನೀವು ಇವ್ರ ಮನೆ ಒಳಗೆ ಇದೇ ಬಾಳು ಬೆಳಗುಂದಿ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಸಣ್ಣ ಪುಟ್ಟ ಜೊತೆಗೆ ಅವ್ರ ಮನೆ ಹೇಗಿದೆ ಎಲ್ಲದನ್ನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಮಾತಾಡ್ತಾ ಹೋಗೋಣ. ಇಲ್ಲೊಂದು ಕುರಿ ಮರಿಗಳು, ಎಸ್ಪೆಷಲಿ ನನಗೆ ಬಾಳು ಬೆಳಗುಂದಿ ಅಂದ ತಕ್ಷಣ ಭಾಳಷ್ಟು ಐಡೆಂಟಿಫಿಕೇಶನ್ ಬರೋದೇ ಕುರಿ ಮರಿಗಳ ದೊಡ್ಡಿ ಅದೆಲ್ಲವೂ ಕೂಡ ಒಂದಿಷ್ಟು ಇಲ್ಲಿ ದಾನು ಕೊಟ್ಟಿಗೆ ನಿಮ್ಮೆಲ್ಲ ಇದೆಲ್ಲ. ಹೌದಾ? ಎಷ್ಟಿದಾವ ಹಸು ಮರಿಗಳು? ಒಟ್ಟು 3, 4, 5 ಅದಾವ್ರಿ. ಕರ ಹಿಡ್ಕೊಂಡು 5 ಅದಾವ. ಇದು ಮೊನ್ನೆ ಕರ ಹಾಕೈತ್ರಿ. ಇನ್ನೊಂದು 3 ಹೋಗ್ಯಾವ್ರಿ. ಒಂದು ಕರ, ಒಂದು 2 ಆಕಳ ಮೇಸಾಕ್ಬಿಟ್ಟೆವು. ಅವ್ರು ಎಷ್ಟು ಎಕರೆ ನಿಮಗೆ ಇಲ್ಲಿ ಜಮೀನು ಕೂಡ ಇದೆ ವೀಕ್ಷಕರೇ? ನಿಮಗೆ ಇಲ್ಲಿ ಜಮೀನು ಕೂಡ ಕಾಣಿಸ್ತಾ ಇರ್ಬೋದು. ಈ ಕೆಳಭಾಗದಲ್ಲಿ ಇರ್ತಕ್ಕಂಥ ತೋಟ ಸಂಪೂರ್ಣವಾಗಿ ನಿಮ್ಮದೇ ಇದು. ಒಟ್ಟು ಎಷ್ಟು ಎಕರೆ ಇದೆ ನಿಮಗೆ? ಒಟ್ಟು ಇಲ್ಲಿ ನಾವು ಕೂಡಿದ್ದಾಗ ಅದದ್ರಿ 8 ಎಕರೆ ರೀ. ಅದು ನಮ್ಮ ತಂದೆಯರಿದ್ದಾಗ 8 ಎಕರೆ ಇಲ್ಲಿ ಮಾಡಿದ್ದ. ದೇಸಾಯರ ಜಮೀನು ರೀ. ಅವಾಗಿನ ಟೈಮ್ದಾಗ ಹಿಂಗೆ ಕಾಡು ಇತ್ತು ರೀ. ಅದು ಆ ಕಾಡು ಹೊಡ್ಕೊಂತ ಹಂಗೆ ಬೈಲ್ ಮಾಡ್ಕೊಂತ ಬಂದಿವ್ರಿ. ಅವಾಗಿನ ಟೈಮ್ದಾಗ ಒಂದು 8 ಎಕರೆ, ಯಾರಿಗೆ 8 ಎಕರೆ, ಯಾರಿಗೆ 6 ಎಕರೆ, ಯಾರಿಗೆ 10 ಎಕರೆ, ಯಾರಿಗೆ 15 ಎಕರೆ ಹಿಂಗೆ ಆಗಿ ಬಂದವ್ರಿ. 9 ಮಂದಿ ಹೆಸ್ರ ಮ್ಯಾಗ ಆಗ್ಯಾವ ಇಲ್ಲಿ. ಉಳ್ದು ದಿನ ಆತ ಆಗಿಲ್ಲ ರೀ. ಹಿಂಗೆ ಮಾಡ್ಕೊಂತ ಹಿರಿಯರ ಇದ್ರಿಂದ ಜೀವನ ಮಾಡ್ಕೊಂತ ಬಂದೀವಿ ನೋಡ್ರಿ. ಈ ಲೆಕ್ಕಕ್ಕೆ ಬಂದೆವು. ಒಂದೇ ಒಂದು ಮನೆ ಮೊದಲು ಹಿರಿಯರ ಕಾಲದಾಗ ಒಂದು ಗುಡ್ಸಲ ಹಾಕೊಂಡಿದ್ದವ್ರು ನಮ್ಮ ಹಿರಿಯರು. ಅಲ್ಲಿಂದ ಮುಂದೆ ನಾವು ಸಂಬಳ ಮಾಡ್ಕೊಂತ ಹಿಂಗೆ ದುಡ್ಕೊಂತ ಮಾಡ್ಕೊಂತ ಒಟ್ಟರು ಬೇರೆ ಅದೀವಲ್ರಿ. ಮತ್ತು ಅಲ್ಲೊಂದು ಇಲ್ಲೊಂದು ನಮ್ಮ ವಿಷಯದಾಗ ಮನೆ ಹಾಕೊಂಡಿವ್ರಿ. ಮಾಡ್ಕೊಂತ ಹೊಂಟೇವ್ ನೋಡ್ರಿ. ಅವ್ರದ್ದು ಸರಳವಾದಂಥ ಮನೆ. ಯಾಕೆಂದರೆ ನಿಮಗೆ ಈ ಹಳ್ಳಿಯ ವಾತಾವರಣ ಇದೆಯಲ್ಲ ಭಾಳಷ್ಟು ಖುಷಿ ಕೊಡುತ್ತೆ. ಎಸ್ಪೆಷಲಿ ನಾವು ಹಳ್ಳಿಯವರಾಗಿರೋದ್ರಿಂದ ನನಗೆ ಈ ಥರ ಹಳ್ಳಿ ಮನೆಗೆ ಬರಬೇಕು, ಅವ್ರು ಮಾತಾಡಿಸ್ಬೇಕು ಅಂದ್ರೆ ಭಾಳ ಖುಷಿ. ಬನ್ರಿ ಯಜಮಾನ್ರೆ ಇಲ್ಲಿ. ಅಲ್ಲಿಂದ ಆ್ಯಕ್ಚುಲಿ ಈಗ ಸರಿಗಮಪ ಹೋಗಿದ್ದಾರೆ. ನೀವು ಅವತ್ತು ಆ್ಯಕ್ಚುಲಿ ಆಡಿಷನ್ ಇದ್ದ ಹೋಗಿದ್ರಾ? ಈ ಥರದ್ದೆಲ್ಲ ಕಾರ್ಯಕ್ರಮ ನಾವು ಹೋಗಿದ್ರು. ತಂದೆ ತಾಯಿ ಮೊಮ್ಮಗಳ, ಆಮೇಲೆ ನನ್ನ ಸಣ್ಣ ಸಸಿ ಬಾಳು ಬೆಳಗುಂದಿ, ಶಿವರಾಜ್ ಬೆಳಗುಂದಿ ಎಲ್ಲರೂ ಹೋಗಿದ್ರು. ಹಿರಿಯ ಮಗ ಶಿವರಾಜ್ ಬೆಳಗುಂದಿ.
ಅಲ್ಲ ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಅವ್ರ ವೇದಿಕೆಗಳೆಲ್ಲ ಹಾಡು ಹೇಳ್ತಾ ಇರೋದನ್ನ ಮಾತ್ರ ನೋಡ್ತಾ ಇದ್ರಿ. ನೋಡ್ತಾ ಆರಂಭದಲ್ಲೆಲ್ಲ ಯಾವುದೋ ವೇದಿಕೆಗಳಲ್ಲಿ ಅವ್ರು ಫೇಮಸ್ ಆಗೋದು ಸ್ವಲ್ಪ ಜನರೆಲ್ಲ ಮೊಬೈಲ್ನಾಗ ನೋಡೋದು ಇದ್ರಾಗ ನೋಡೋದು ಮಾಡ್ಕೊಂತ ಬಂದಿದ್ದೀವಿ ರೀ. ಅವನು ಈ ರೀತಿ ಹಾಕೋಣ ನಮಗೂ ಒಂದು ಹೆಮ್ಮೆ ಇತ್ತು. ಹನುಮಂತನಂಗೆ ಇವನು ಯಾವಾಗ ಹಾಕೋಣಪ್ಪ ಅನ್ನೋದು ಇತ್ತು. ಅಂದರೂ ಏನೋ ದೇವ್ರ ಗುರು ಪುಣ್ಯ ಕೂಡಿಸ್ಕೊಟ್ಟ. ಒಟ್ಟು ಟೇಜ್ ಹೈತಿದ್ನಿ ನಾನು ಅವನದಿಂದ ಖುಷಿ ಪಡೋದು ಟೇಜ್ ಹೈತಿ ಮಾತಾಡಿ ಬಂದು ನೋಡ್ರಿ. ಬೆಂಗಳೂರು ನೋಡಿ ಬಂದ್ರಿ ಸರ್. ಬೆಂಗಳೂರು ಇದಕ್ಕಿಂತ ಮುಂಚೆ ಹೋಗಿದ್ರ? ಒಂದು ಸಲ 2 ಸಲ ಹೋಗಿದ್ರಿ. ಅಂದ್ರೆ ಅದೇನೋ ಉದ್ಘಾಟಿ ಇದ್ದಾಗ ಸಿದ್ದರಾಮಯ್ಯ ಉದ್ಘಾಟಿ ಇಟ್ಟಾಗ ಎಲ್ಲ ಹೋಗಿದ್ವಿ. ಅಂದ್ರೆ ಅಗ್ಲಿ ಮುಗ್ಲಿ ಹೋಗಿಲ್ರಿ ನಾವು. ಈಗ ಮಾತ್ರ ಸದ್ಯ ಹೋಗಿದ್ದಿಲ್ಲ. ಮಗನ ಸಲುವಾಗಿ ಹೋಗಿ ಟೇಜ್ ಹತ್ತಿ ಕೈ ಮುಗಿದು ಬಂದ್ ನೋಡ್ರಿ. ಹೌದಾ? ಎಷ್ಟು ಖುಷಿ ಆಯ್ತಾ? ಯಾಕೆಂದ್ರೆ ಸಹಜವಾಗಿ ವಿಜಯ ಪ್ರಕಾಶ್ ಅಂತಹ ದೊಡ್ಡ ಸಂಗೀತಗಾರರು, ಹಾಡುಗಾರರು, ಗಾಯಕರು ಜೊತೆಗೆ ಇಲ್ಲಿ ನಮ್ಮ ಅಕ್ಕಪಕ್ಕ ಹಳ್ಳ್ಯಾಗನು ಖುಷಿ ಪಡ್ದಾರ. ಖುಷಿ ಪಡೆದು ನೋಡಿ ಕತ್ರಿಕೊಪ್ಪ ಹೆಸರು ಹೇಳೋದಕ್ಕೆ ಅವ್ನು ಕಲ್ತದ್ದ ಕತ್ರಿಕೊಪ್ಪದಾಗ ಶಾಲಿ 3ನೇತಿ ಕಲ್ತರು. ಹಂಗಾಗಿ ಖುಷಿ ಪಡ್ದ ಅವರೆಲ್ಲ ಬ್ಯಾನರ್ ಹಚ್ಚಾರ್ರಿ ಅಲ್ಲಿ ಕತ್ರಿಕೊಪ್ಪದಾಗ. ನೋಡ್ಯಾರಲ್ರಿ ಈಗ ಬಂದು? ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ವಿ. ಹೌದೌದು, ಬಸ್ ಸ್ಟ್ಯಾಂಡ್ಗೆಲ್ಲ 2 ಹಚ್ಚಾರ, ಇತ್ತಾಗೊಂದು ಇತ್ತಾಗೊಂದು. ಅಲ್ಲ ಖುಷಿ ಪಡ್ದಾರ ಜನ. ಖುಷಿ ಪಡ್ದಿಲ್ಲ ಅಂತಿಲ್ಲ. ಅವನು ಅಂತ ಇದು ಇಲ್ರಿ, ಯಾವಾಗಿಂದ ಜನಬಳಿಕೆ ಮನುಷ್ಯ. ಹೇಳಪ್ಪ. ಹಂಗಾಗಿರಿ ಮರಿ ದಡ್ಡಿ ಇಲ್ಲಿ ಮಾಡ್ಯಾವ್ರಿ. ತೆಗಿರಿ ಸ್ವಲ್ಪ ಬೀಳ್ಸ್ಬೇಡ ಯಪ್ಪ. ಯಾಕೋ ಅದ್ರ ಮೇಲೆ ಕೂರ್ದಾರನ. ಬಾ. ಆಮೇಲೆ ಮರಿ ದಡ್ಡಿ ಮಾಡಿದಿವ್ರಿ. ಇದೆ ಒಟ್ಟಿನಲ್ಲಿ ಎಷ್ಟು ನೀವು 300 ಕುರಿಗಳನ್ನ ಎಲ್ಲ ಬಂದ್ರಿ ಎಲ್ಲಿ ಹೊಡ್ತೀರಿ ಅಂತ? ಗೀಟದಾಗ ಕುರಿ ತರ್ತಾವ್ರಿ ತೋಟದಾಗ. ಮೇಸಾಕ್ ಇದು ಇಲ್ಲಲ್ಲ. ಈಗೇನ ಬೈತೈತ್ರಿ, ಮೇಯ್ಸ್ತೇವೆ. ಮಳೆಗಾಲದಾಗ ಓಟು ಇಲ್ಲೆಲ್ಲ ಪೀಕ್ ಇರ್ತಾವು. ಅವಾಗ ನಾವು ಅತ್ತಾಗ ಇರ್ಬೇಕ್ರಿ. ಏನಿದ್ರು ಮಾಸೂರ, ರಟ್ಟಳ್ಳಿ, ಹೊನ್ನಳ್ಳಿ, ಮೇಲೆಬೆನ್ನೂರ ಆ ಸೈಡ್ ಇರ್ತೇವ್ರಿ ನಾವು. ಇವೇನ ಅಪರೂಪ 1, 2, 4, 5 ಹಿಂಗೆ ಮರಿ ಸಾಕಂತೇವ್ರಿ. ಇರ್ಲಿ ಬಿಡ್ಬಾರ್ದಲ್ಲ. ನಾವು ಅದ್ರಾಗೆ ಬಂದ್ಬಿಟ್ಟೇವು ಜೀವನ ಮಾಡ್ಕೊಂತ. ಇವು ಒಂದಿಟ್ಟು ಮಾರಿ ಇದ್ರ ನಮಗೂ ಚಂದ ಖುಷಿ. ಬದುಕಿದ್ರ ಖುಷಿ. ಹಂಗಾಗಿ ಮೊನ್ನೆ 3 ತಗೊಂಬಂದಾನ ಹುಡುಗ ನಮ್ಮ ಕುರಿಗೆ ಹೋಗಿ ತಂದ. ಇಲ್ಲಿ ಮಳೆಗಾಲ ಟ್ಯಾಕ್ಟ್ರಿ ನಿಲ್ಸಿದ್ರಿ. ಇಲ್ಲಿ ಟ್ಯಾಕ್ಟ್ರಿ ನಿಲ್ಸಾಕ ಮಾಡಿದ್ದೆ. ಮಳೆ ಭಾಳ ಅಲ್ಲ. ಟ್ಯಾಕ್ಟ್ರಿ ಈಗೇನೋ ಹೊರಗೈತ್ರಿ. ಅವಾಗೆಲ್ಲ ನಿಂತ್ರ ಹಾಳಾಗಿಬಿಡ್ತಾವಲ್ಲ. ಅಂದ್ರೆ ಪ್ಯೂರ್ ಇದು ಉತ್ತರ ಕರ್ನಾಟಕ ಆಗೋದಿಲ್ಲ ನಿಮ್ಗೆ? ಅಂದ್ರೆ ಮಳೆನೂ ಜಾಸ್ತಿ ಬೀಳುತ್ತೆ ಇಲ್ಲಿ. ಆದಗಲ್ಲ ಜಾಸ್ತಿ ರೀ ಇಲ್ಲಿ. ಇದು ಮಲ್ನಾಡು ಏರಿಯಾ ಹಾಕತ್ರೆ ಮಳೆ ಜಾಸ್ತಿ ರೀ ಇಲ್ಲಿ. ಮಳೆ ಜಾಸ್ತಿ ಅಂದ್ರೆ ಏನು ಒಂದೊಂದು ಟೈಮಕ್ಕೆ ಉಚ್ಚು ಹಾಕೂ ಬಿಡೋದಲ್ರಿ, ಹಂಗೆ ಹೊಡಿತೈತಿ. ಆ ನಾಡಿ ಮಳೆ ಇಲ್ಲಿ. ಅಂದ್ರೂ ಏನ್ರಿ ಇಲ್ಲಿ ಬರೋದೇನೋ ಭತ್ತನ ಜಾಸ್ತಿ. ಈಗ ಬೇರೆ ಪೀಕ್ ಗೊಂಜಾಳ ಜವಳ ಹತ್ತಿ ಹೋಗವ್ರಿ. ಭತ್ತ ಮಾತ್ರ ನೆಟಿಂಗ್ ಮಾಡ್ತಾರ, ಬಿತ್ತಾರ. ಇಲ್ಲಿ ಊರಿಗಿಂದ ಬಿತ್ತಾರ ಭತ್ತ. ನೋಡ್ರಿ ಎಲ್ಲ ಕಡೆಗೆ ಬೈಲೆಲ್ಲ ಭತ್ತನ ಐತಿ. ಇಲ್ಲಿ ಎಲ್ಲ ಕೊಯ್ದಾರ. ಈಗ ಗೊಂಜಾಳ ಹಾಕಿದ್ರೆ ಮಾತ್ರ ಓಟು ಜವಳ ಹತ್ತಿ ಹೋಗ್ಯಾವ್ರಿ. ನಮ್ಗೆಲ್ಲ ಜವಳ ಹತ್ತಿ ಹೋಗ್ಯಾವ ಮಳೆಗಾಲ. ಈಗೇನ ಹಾಕಂದವ್ರಿ. ಏನಂದ್ರು ಈಗ ವಿಜಯ ಪ್ರಕಾಶ್ ಸರ್ ಅವ್ರೆಲ್ಲ ಮಾತಾಡ್ಸಿದ್ರಲ್ಲ, ಏನಂದ್ರು ಕೊನೆಗೆ? ಎಷ್ಟು ಖುಷಿ ಪಟ್ರು? ಅವರು ಕೇಳಿದ್ರಿ ನಿಮ್ಮ ಬಗ್ಗೆ, ನಿಮ್ಮ ಮಗನ ಬಗ್ಗೆ ಹೆಂಗಪ್ಪ ನೀವು ಖುಷಿ ಪಡಿದ್ರಿ ಹೆಂಗ ಅಂದರು. ನಮಗೆಲ್ಲ ಖುಷಿ ಐತ್ರಿ. ನಾವು 2 ದಿವಸನ ಮತ್ತು ಬರ್ತಾಂದಾಗ ಬಂದಿದ್ದೀವಿ. ನಾವು ಏನೋ ಕನ್ಸು ಕಂಡಿದ್ರಿ. ಇದು ಖುಷಿ ಆತ್ರಿ ನಮ್ಮ ಮಗಂದೆಲ್ಲ. ಅವನದಿಂದ ನಾನು ಬಂದು ಟೇಜ್ ಏರಿದ್ನಿ. ಖುಷಿ ಆತ್ರಿಯಪ್ಪ ಅಂದು ಕೈ ಮುಗಿದು ಬಂದಿದ್ನಿ ರೀ. ಸ್ಟೇಜ್ ಬಿಟ್ಟು ಹೊರಗೆ ಬಂದ್ಮೇಲೆ ಏನಾದರೂ ಮಾತಾಡ್ಸಿದ್ರ? ಅಲ್ಲಿಂದ ಟೇಜ್ ಬಿಟ್ಟು ಹೊರಗೆ ಬಂದ್ಮ್ಯಾಗ ಏನು ಮಾತಾಡ್ಸಿಲ್ರಿ. ನಮ್ಮ ಪಾಡಿಗೆ ನಾವು ಬಂದ್ವಿ. ಅವು ಮತ್ತೆ ಇದ್ದವ್ರು ಅವ್ರ ಭಾಳನ ಅಲ್ಲೇ ನಿಂತ್ಕೊಂಡ. ನಾವೆಲ್ಲ ಹೊರಗೆ ಬಂದ್ವಿ. ಅವು ಭಾಳ ಬೆಳಗುಂದಿ ಮತ್ತು ಅಲ್ಲೇ ಕುಂದ್ರಿಸಿದ್ರು. ಅವ್ನು ಮತ್ತು ಏನೇನು ಇದ್ದುದು ಅವರು ಎಲ್ಲ ಸಮಸ್ಯೆ ಇದು ಮಾಡ್ತಾರಲ್ರಿ. ನಮ್ಗೆ ಏನು ಗೊತ್ತಾ? ನಾವೇನು ಬಾ ಅಂದ್ರೆ ಹೋದ್ವಿ. ಭಾಳನು ಬಾ ಅಂದಾಗ ಹೋದ್ವಿ, ನೋಡಿದ್ವಿ, ಬಂದ್ವಿ, ಖುಷಿ ಪಡ್ದ್ವಿ. 1 ದಿವ್ಸ 2 ದಿವ್ಸ ಇದ್ದೀವಿ ರೀ. ಎಲ್ಲ ಅವ್ರದ್ದು ರೂಮ್ ಅಂತ ಅಲ್ಲಿ ಊರಾಗ ಅಲ್ಲೇ ಇದ್ವಿ. 1 2 ದಿವ್ಸ ಹಂಗೆ ನಿಂತ್ಕೊಂಡು ಮಾಡ್ಕೊಂಡು ಖುಷಿ ಪಡ್ಕೊಂಡು ಬಂದ್ವಿ ನೋಡ್ರಿ.